ಗುಡ್ ಮಾರ್ನಿಂಗ್ ವೀವರ್ಸ್. ಇವತ್ತು ನಾನು ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಇದಕ್ಕೆ ಥಾಳಿ ಪೀಠ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಹಾಕಿದ್ದೀನಿ ಅಂದರೆ ರವೆ, ಕ್ಯಾರೆಟ್, ಗ್ರೀನ್ ಚಿಲ್ಲಿ, ಆಮೇಲೆ ಈರುಳ್ಳಿ, ಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಕುಕುಂಬರ್ ಎಲ್ಲನೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಯಾರು ತಿನ್ನಲ್ಲ ಅವರಿಗೆಲ್ಲ ಈ ಥರ ಮಾಡಿಕೊಟ್ಟಾಗ ಈ ಥರ ರೊಟ್ಟಿ ರೆಡಿಯಾಗುತ್ತೆ. ಸೊ ನಾವು ಡೈರೆಕ್ಟ್ ಇದನ್ನು ಕಾವಲಿ ಮೇಲೆ ಹಾಕಬೇಕು. ಸೊ ನಿಮಗಿವತ್ತು ನಾನು ಹಾಕಿರೋ ರೊಟ್ಟಿನ ತೋರಿಸಿದ್ದೀನಿ. ನೆಕ್ಸ್ಟ್ ಹಾಕುವಾಗ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಕಾವಲಿ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಇದನ್ನು ಕಲಿಸ್ಬೇಕು. ಕಲಸಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸಣ್ಣ ಮಾಡಬೇಕು. ಇದು ಬಿಸಿ ಕಾವಲಿಯಲ್ಲೇ ನಾನು ಹಾಕ್ತಾಯಿದ್ದೀನಿ. ಇದು ನಮಗೆ ರೂಢಿ ಇದೆ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಕಾವಲಿ ಮೇಲೆ ಇದನ್ನು ರೊಟ್ಟಿನ ಹಾಕ್ತಾಯಿದ್ದೀನಿ. ಸೊ ನೋಡಿ ಥಾಳಿ ಪೀಠ ಅಂತಾರೆ, ಈ ಥರ ನಾನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡಲ್ಲಿ ಕೋಗಿಲೆ ಸೌಂಡ್ ಕೇಳಿಸ್ಬೋದು, ಕೆಲವರು ಮಾತಾಡೋದನ್ನು ಕೇಳಿಸ್ಬೋದು. ಸೊ ಇದನ್ನು ನಾನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ನ್ಯಾಚುರಲ್ ಆಗಿರಬೇಕು ಯೂಟ್ಯೂಬಲ್ಲಿ ನಾವೇನಾದರೂ ಹೇಳಿದ್ರು ಅಂತ. ಸೊ ಈಗ ಅದನ್ನು ಹಾಕಿದ್ದೀನಿ. ಇದನ್ನು ಗ್ಯಾಸ್ ಫ್ಲೇಮನ್ನು ದೊಡ್ಡ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಲಿಡ್ ಹಾಕಿ ಮುಚ್ತಾಯಿದ್ದೀನಿ ವೀವರ್ಸ್. ಆಮೇಲೆ ಇದನ್ನು 2 ನಿಮಿಷ ಬೇಯಿಸಬೇಕಾಗುತ್ತೆ ರೊಟ್ಟಿನ. ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಬಾಳೆ ಎಲೆ ಇರುತ್ತೆ, ಬಾಳೆ ಎಲೆ ತೊಗೊಂಡು ಅದನ್ನು ಹೋಳಿಗೆ ಹೆಂಗೆ ತಟ್ತೀವಲ್ಲ ಹಾಗೆ ತಟ್ಟಿ ಉಲ್ಟಾ ಇದ್ರ ಮೇಲೆ ಹಾಕಿ 2 ನಿಮಿಷ ಆದಮೇಲೆ ಬಾಳೆ ಎಲೆನ ನೀವು ತೆಗಿಬೋದು. ಸೊ ಈ ಥರ ಮಾಡಬೇಕು, ಆದರೆ ಪ್ಲಾಸ್ಟಿಕನ್ನು ಯೂಸ್ ಮಾಡಬೇಡಿ. ಸೊ ಈಸಿಯಾಗಿ ನೀವು ಇದನ್ನು ಮಾಡ್ಬೋದು. ಸರಿನಾ? ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.